ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು 8 ಫೆಬ್ರವರಿ 2024 ನಮ್ಮ ಶೇರ್ ಮಾರ್ಕೆಟ್ನಲ್ಲಿ, ನಮ್ಮ ದೇಶದ ಶೇರ್ ಮಾರ್ಕೆಟ್ನಲ್ಲಿ ಏನೇನಾಯಿತು ಅಂತ ನೋಡೋಣ. ನಿಫ್ಟಿ 50 BSE ಸೆನ್ಸೆಕ್ಸ್ ಇವತ್ತು ತುಂಬ ಇಳಿಕೆ ಆಗಿದೆ. ಕುಸಿತ, ಒಂದು ಹಂತಕ್ಕೆ ಒಂದು ಕುಸಿತನೇ ಅನ್ಬೋದು. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ರೆಪೋ ರೇಟ್ ಬದಲಾವಣೆ ಇಲ್ಲ. ಇವತ್ತು ಮೀಟಿಂಗ್ ಇತ್ತು, ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ ಕೊನೆಗೆ. ಬನ್ನಿ ಇವತ್ತು ನೋಡೋಣ ಏನಾಯಿತು ಶೇರ್ ಮಾರ್ಕೆಟ್ನಲ್ಲಿ ಅಂತ. ನಿಫ್ಟಿ 50 ನೋಡೋದಾದರೆ ಸುಮಾರು 212 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಅಂದರೆ ಇದು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ 21,717ಕ್ಕೆ ಕ್ಲೋಸ್ ಆಗಿದೆ. ಸುಮಾರು 22,000 ಟಚ್ ಆಗಿತ್ತು. ಆಮೇಲೆ ನೋಡಿದ್ರೆ ಇವತ್ತು ಸುಮಾರು ಪಾಯಿಂಟ್ಸು ಬಿದ್ದಿದೆ. ಅಂದರೆ ಇದು ಒಂದು ಹಂತಕ್ಕೆ ಒಂದು ತಕ್ಕ ಮಟ್ಟಿಗೆ ಕುಸಿತಾನೆ ಅಂತ ಹೇಳ್ಬೋದು. ಅದೇ ರೀತಿ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ BSE ಸೆನ್ಸೆಕ್ಸ್ನಲ್ಲೂ ಕೂಡ ಸುಮಾರು ಪಾಯಿಂಟ್ಸ್ ಇಳಿಕೆ ಆಗಿದೆ. BSE ಸೆನ್ಸೆಕ್ಸ್ ನೋಡೋದಾದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ 71,428 ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ. ಅದೇ ಸುಮಾರು 723 ಪಾಯಿಂಟ್ಸ್ ಅಷ್ಟು ಇದರಲ್ಲಿ ಇಳಿಕೆ ಆಗಿದೆ. ಟ್ರೆಂಡಿಂಗ್ ಶೇರ್ಗಳು ಅಂತ ಹೇಳಿದ್ರೆ ಸುಜ್ಲಾನ್, ಅದರಲ್ಲಿ ಸುಮಾರು 10 ಪೈಸಾ ಅಷ್ಟು ಏರಿಕೆ ಆಗಿದೆ ಇವತ್ತು. ಅದೇ ರೀತಿ ಎಸ್ ಬ್ಯಾಂಕು ಕೂಡ ಅಷ್ಟೇ, ಸುಮಾರು 20 ಪೈಸಾ ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಇದೊಂದು ಟ್ರೆಂಡಿಂಗಲ್ಲಿತ್ತು. NHPC ನೋಡೋದಾದರೆ ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ₹1.20 ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ IFCI ನೋಡೋದಾದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು ₹3.40 ಅಷ್ಟು ಇಳಿಕೆ ಆಗಿದೆ ಅಂತ ಹೇಳಿದ್ರೆ ಇಂಟ್ರಾಡೇ ಕೊಟ್ಟಿತ್ತು. ಆದರೆ ಇವತ್ತು ನೋಡಿದ್ರೆ ತುಂಬ ಇಳಿಕೆ ಆಗಿದೆ. ಅದೇ ರೀತಿ IRFC ಅಂತ ಹೇಳಿದ್ರೆ ಸುಮಾರು ಒಂದು 45 ಪೈಸಾ ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಸುಮಾರು 5% ಅಂದರೆ ₹9.95 ಅಷ್ಟು ಇಳಿಕೆ ಆಗಿದೆ. ಇದೇನಾರ ಡೌನ್ ಟ್ರೆಂಡಿಗೆ ಹೋಗ್ತಿದೆಯಾ ಅಂತ ನೋಡ್ಬೇಕು. ಇದರಲ್ಲಿ ನಾವು ಇಂಟ್ರಾಡೇ ಮಾಡ್ತಾ ಇದ್ದರೆ ಸ್ವಲ್ಪ ಸ್ಟಾಪ್ ಲಾಸ್ ಹಾಕ್ಕೊಂಡು ಚೆಕ್ ಮಾಡಿ, ಏನಾರ ಇದು ಡೌನ್ ಟ್ರೆಂಡಲ್ಲಿತ್ತು ಅಂತ ಹೇಳಿದ್ರೆ ಬೇರೆ ಯಾವ್ದಾರ ಶೇರ್ಸ್ಗಳು ನೀವು ನೋಡಬೇಕಾಗುತ್ತೆ. ಅದೇ ರೀತಿ ನಾವು ನೋಡೋದಾದರೆ ಇವತ್ತು ನಿಫ್ಟಿ 50 ಪೇಟಿಎಮ್ನಲ್ಲೂ ಕೂಡ ಅಷ್ಟೇ ಸುಮಾರು 10% ಅಷ್ಟು ಇಳಿಕೆ ಆಗಿದೆ. ನೋಡ್ಬೋದು, ಸುಮಾರು ₹446 ನಲ್ಲಿ ಇವತ್ತು ಶೇರ್ ಬಂದಿದೆ. ಇದು ಸುಮಾರು RBI ಇಂದ ಯಾವಾಗ ರೆಸ್ಟ್ರಿಕ್ಷನ್ ಪ್ರಾಬ್ಲಮ್ ಶುರು ಆಗಿದೆ, ಇದಕ್ಕೆ RBI ಅವರು ಯಾವಾಗ ಇದು ಕಂಪ್ಲೈನ್ಸ್ ಇಲ್ಲ, ಪ್ರಾಬ್ಲಮ್ ಇದೆ ಕಂಪ್ಲೈನ್ಸಲ್ಲಿ ಅಂದಿದ ತಕ್ಷಣ ಇದರಲ್ಲಿ ತುಂಬಾ ಇಳಿಕೆ ಆಗಿತ್ತು. 2 ದಿವಸ ಏರಿಕೆ ಆಗಿದೆ, ಬಟ್ ತುಂಬಾ ಇಳಿಕೆ ಆಗಿದೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡೋದಾದರೆ ನೋಡ್ಬೋದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುಮಾರು ₹24 ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಪವರ್ ಗ್ರಿಡಲ್ಲಿ ಸುಮಾರು ₹8.25 ಅಷ್ಟು ಏರಿಕೆ ಆಗಿದೆ. ಭಾರತ್ ಪೆಟ್ರೋಲಿಯಮಲ್ಲಿ ಇವತ್ತು ಭಾರತ್ ಪೆಟ್ರೋಲಿಯಂ ನೋಡ್ಬೋದು, ಇತ್ತೀಚೆಗೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ನಲ್ಲಿ ಇದು ಒಂದು ತುಂಬ ಒಳ್ಳೆಯ ಅವಕಾಶ ಇತ್ತು. ಸುಮಾರು ₹18 ಅಷ್ಟು ಇವತ್ತು ಏರಿಕೆ ಆಗಿದೆ. ಹಿಂಡಾಲ್ಕೋ ಇಂಡಸ್ಟ್ರೀಸ್ನಲ್ಲೂ ಅಷ್ಟೇ ಸುಮಾರು ಈ ನ್ಯೂಸ್ ಬಂದ ಮೇಲೆ ಅವರು ಪ್ಲ್ಯಾಂಟು ಇನ್ಸ್ಟಾಲೇಷನ್ದು ಹೊಸ ಪ್ರಾಜೆಕ್ಟಿಂದು ಅವಾಗಿಂದಾನು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಿದರೆ ಇವತ್ತು ಒಂದು ಒಳ್ಳೆ ರಿಟರ್ನ್ಸೇ ಆಗಿರೋದು. ಪ್ರತಿಯೊಂದು ಶೇರಲ್ಲಿ ಒಂದು ₹9 ಅಷ್ಟು ಏರಿಕೆ ಆಗಿದೆ. ಕೋಲ್ ಇಂಡಿಯಾದಲ್ಲಿ ಸುಮಾರು ₹6.50 ಅಷ್ಟು ಏರಿಕೆ ಆಗಿದೆ. TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನಲ್ಲಿ ಸುಮಾರು ₹50 ಅಷ್ಟು ಏರಿಕೆ ಆಗಿದೆ. SL ಟೆಕ್ನಾಲಜೀಸ್ನಲ್ಲಿ ಸುಮಾರು ₹18 ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ಅಪೋಲೋ ಹಾಸ್ಪಿಟಲ್ಸು, ಬಜಾಜ್ ಆಟೋ, ಭಾರತಿ ಏರ್ಟೆಲ್, ರಿಲಯನ್ಸ್ ಇಂಡಸ್ಟ್ರಿ, ONGC ಮತ್ತು ಹೀರೋ ಮೋಟರ್ ಕಂಪ್ನಿನಲ್ಲಿ, ಸನ್ ಫಾರ್ಮಾನಲ್ಲಿ ಏರಿಕೆ ಆಗಿದೆ. ಅದೇ ರೀತಿ ರೆಪೋ ರೇಟ್ ಅಂತ ಹೇಳಿದ್ರೆ ಏನು, ಇದು RBI ಇದು ಅಂತ ಹೇಳಿದ್ರೆ ಇದು ಮಾನಿಟರಿ ಪಾಲಿಸಿ. ನಮ್ಮ ದೇಶದಲ್ಲಿ ಒಂದು ರೆಪೋ ರೇಟ್ RBI ಇದರದ್ದು ಮೀಟಿಂಗ್ ಇತ್ತು ಇವತ್ತು. 6ನೇ ಸಲ ಇವತ್ತು ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ರೆಪೋ ರೇಟ್ ಏನಾರ ಕಡಿಮೆ ಆಯಿತು ಅಂತ ಹೇಳಿದ್ರೆ ಶೇರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ತೇಜಿ ಮಂಡಿ ಅಂತ ಹೇಳ್ತೀವಿ ನಾವು. ಶೇರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಇದ್ರದ್ದು ಶೇರ್ ಮಾರ್ಕೆಟ್ನಲ್ಲಿ ಖರೀದಿ ಜಾಸ್ತಿ ಆಗುತ್ತೆ. ಈ ರೆಪೋ ರೇಟ್ ಏನಾರ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಂದಿ ಆಗುತ್ತೆ ಶೇರ್ ಮಾರ್ಕೆಟ್ ಅಂತ ಹೇಳಿದ್ರೆ ಇದರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋರು ಸ್ವಲ್ಪ ಕಡಿಮೆ ಆಗ್ತಾರೆ. ಅದೇ ರೀತಿ ಇವತ್ತು 6ನೇ ಸಲಿಗೆ ನಮ್ಮ RBI ಏನು ಡಿಕ್ಲೇರ್ ಮಾಡಿದೆ ಅಂತ ಹೇಳಿದ್ರೆ ರೆಪೋ ರೇಟ್ನಲ್ಲಿ ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ ಅಂತ ಇವತ್ತು ನಡೆದ ಒಂದು ಮಾನಿಟರಿ ಪಾಲಿಸಿನಲ್ಲಿ ಇವತ್ತು ಮೀಟಿಂಗ್ನಲ್ಲಿ ಇದು ಅನೌನ್ಸ್ ಮಾಡಿದೆ. ಹಾಗಾಗಿ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಖರೀದಾರಿ ಏನಾಯಿತು, ಕಡಿಮೆ ಆಯಿತು, ಹೂಡಿಕೆ ಕಡಿಮೆ ಆಯಿತು. ಹಾಗಾಗಿ ಸುಮಾರು 200 ಪಾಯಿಂಟ್ಸ್ ಅಷ್ಟು ಬಿತ್ತು. ಇದೇನಾರ ರೆಪೋ ರೇಟ್ ಏನಾರ ಕಡಿಮೆ ಮಾಡಿದ್ರೆ ಶೇರ್ ಮಾರ್ಕೆಟ್ನಲ್ಲಿ ಖರೀದಿ ಜಾಸ್ತಿ ಆಗುತ್ತೆ, ಶೇರ್ ಮಾರ್ಕೆಟ್ ಏರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಿಂಗೆ ಆಗಬೇಕಂತಿಲ್ಲ, ಇಷ್ಟು ವರ್ಷ ಹಾಗೆ ನಡೆದಿರೋದು. ಇದು ಮಾನಿಟರಿ ಪಾಲಿಸಿನಲ್ಲಿ ಏನಾರ ಮೀಟಿಂಗ್ನಲ್ಲಿ ಈ ರೆಪೋ ರೇಟ್ನ ಏನಾರ ಕಡಿಮೆ ಮಾಡಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಶೇರ್ ಮಾರ್ಕೆಟು, ಅಲ್ಲಿ ಹೂಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ಪಾಯಿಂಟ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ರೆಪೋ ರೇಟ್ ಏನಾರ ಜಾಸ್ತಿ ಮಾಡಿಬಿಟ್ರೆ ಶೇರ್ ಮಾರ್ಕೆಟ್ನಲ್ಲಿ ಇಳಿಕೆ ಆಗಿಬಿಡುತ್ತೆ. ರೆಪೋ ರೇಟ್ ಜಾಸ್ತಿನೂ ಮಾಡಿಲ್ಲ, ಹಾಗೆ ಇಟ್ಟಿದ್ದಾರೆ. 6ನೇ ಸಲ ಇದು ಹಾಗೆ ಇಟ್ಟಿರೋದು, ಯಾವುದೇ ರೀತಿ ಚೇಂಜ್ ಇಲ್ಲ. 6.5% ಏನೋ ಬರುತ್ತೆ ಅಷ್ಟೇ ಇಟ್ಟಿದ್ದಾರೆ. ಆದ್ರೂ ಇವತ್ತು ಇಳಿದಿದೆ. ಇದ್ರ ಯಾವಾಗಾರ ಮಾನಿಟರಿ ಪಾಲಿಸಿ ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಅದನ್ನು ಮಾನಿಟರಿ ಪಾಲಿಸಿನ ನ್ಯೂಸ್ನ ನೋಡಿಕೊಂಡು ಟ್ರೇಡಿಂಗ್ ಮಾಡಬೇಕು. ಯಾವಾಗ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಡೈರೆಕ್ಷನ್ ಆಫ್ ಟ್ರೇಡಿಂಗೇ ಬೇರೆ ಇರುತ್ತೆ, ಆಮೇಲೆ ಇಲ್ಲಿ ಮಾರ್ಕೆಟೇ ಬೇರೆ ರೀತಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ